ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 4/2/2025 ನಡೆದಂತಹ ಎರಡನೇ ಶಿಫ್ಟಿನ ರೀಸನಿಂಗ್ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವಿಡಿಯೋಗಳಿಗೋಸ್ಕರ ನೋಟಿಫಿಕೇಷನ್ಗಾಗಿ ಸೈಡ್ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ TEDI ಎಂಬುದನ್ನು 11 ಎಂದು ಸಂಕೇತಿಸಲಾಗಿದೆ. SUCBVO ಎಂಬುದನ್ನು 13 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಭಾಷೆಯಲ್ಲಿ YXJIAJL ಎಂಬುದನ್ನು ಹೇಗೆ ಸಂಕೇತಿಸಲಾಗಿದೆ ಅಂತ ಕೇಳಿದರೆ, ನೋಡ್ರಿ, ನಮಗೆ ಸಂಖ್ಯೆಗಳು ಗೊತ್ತಿರಬೇಕು. ಚೆಕ್ ಮಾಡ್ಬೇಕಾದ್ರೆ T ಅಂದ್ರೆ 20, E ಅಂದ್ರೆ 5, D ಅಂದ್ರೆ 4, I ಅಂದ್ರೆ 9. ನೋಡ್ರಿ, ಇದರಿಂದ ಏನ್ರಿ 11 ಆಗತ್ತೈತಿನ ಕೂಡಿಸಿ ಕಳೆದು ಗುಣಿಸಿ ಏನಾರೆ. ಓಕೆ, 20 ಐತಿ, 11 ಮಾಡ್ಬೇಕು. ಏನು ಮಾಡ್ಬೇಕಾಗತ್ತೆ? 20ರಾಗ 5 ಕಳೆದ್ರೆ 15 ಆಯಿತು. 15ರಾಗ 4 ಕಳೆದ್ರೆ 11 ಆಕತಿ. ಇದು 9 ಐತಿ, ಏನಾಗತ್ತೆ ಗೊತ್ತಿಲ್ಲ. ಓಕೆ, 20ನ್ನ 5ರಲ್ಲೇ ಭಾಗಿಸಿದ್ರೆ 4, 4 4 8, 8 9, ಇದು ಹೊಂದಾತಿಲ್ಲ. ಓಕೆ, ಇಲ್ಲೇನು ಹೊಂದಾತಿಲ್ಲ. ಅದಕ್ಕೆ ಏನು ಮಾಡೋಣ? ಮತ್ತೇನಿರ್ಬೋದು? ಇದು 4 ಸಂಖ್ಯೆ ಅದಾವ. 4 ಸಂಖ್ಯೆಗೆ 7 ಕೂಡಿಸಿದ್ರೆ 11 ಆಗತೈತಿ. ಇಲ್ಲಿ ನೋಡ್ರಿ, 3 6 6 7 11. ಎಸ್ ಈ ರೀತಿ ಆಗತ್ತೆ ನೋಡ್ರಿ. 4 ಸಂಖ್ಯೆ ಅದಾವ, 4 ಅಕ್ಷರಗಳದಾವ. ಇದಕ್ಕೆ ಎಷ್ಟು ಕೂಡಿಸಿದ್ರೆ 7 ಕೂಡಿಸಿದ್ರೆ ಏನಾಗತೈತಿ? 11 ಆಗತೈತಿ. ಇಲ್ಲಿ ಎಷ್ಟು? 6 ಅಕ್ಷರಗಳದಾವ. ಇದಕ್ಕೆ 7 ಕೂಡಿಸಿದ್ರೆ ಏನಾಗತೈತಿ? 13 ಆಗತೈತಿ. ಹಂಗಾರೆ ಇಲ್ಲಿ ಎಷ್ಟು ಅಕ್ಷರ ಅದಾವ? 3 6 7. 7 ಅಕ್ಷರಕ್ಕೆ 7 ಕೂಡಿಸಿದ್ರೆ ಎಷ್ಟು ಬರ್ತದ? 14 ಬರ್ತದ. ಈ ಲಾಜಿಕ್ ಇಲ್ಲಿ ವರ್ಕ್ ಆಗ್ತಾ ಇತ್ತು, ರೈಟ್? ಓಕೆ, ನೆಕ್ಸ್ಟ್ ಎರಡನೆಯ ಪ್ರಶ್ನೆ. PSPN ಎಂಬುದು OROM ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿ YBYM ಎಂಬುದು XAXV ಎಂಬುದಕ್ಕೆ ಸಂಬಂಧಿಸಿದೆ. ಹಾಗಾದರೆ ಈ ತರ್ಕ ಅನುಸರಿಸಿದಾಗ QTQO ಯಾವುದಕ್ಕೆ ಸಂಬಂಧಿಸೈತಿ ಅಂತ ಹೇಳ್ತಾರೆ ಅವ್ರು. ಓಕೆ, ಏನು? P ಐತಿ, O ಐತಿ. P ಅಂದ್ರೆ O ಅಂದ್ರೆ ಏನಾಕತಿ? -1 ಅಂದ್ರೆ OP. P ಇಂದ 1 ಹಿಂದೆ ಹೋಗತೈತಿ, -1 ಆಗತ್ತೆ. ಓಕೆ, ಇಲ್ಲಿ ನೋಡ್ರಿ, Y ಇಂದ X ಹಂಗಾರೆ ಇದು ಕೂಡ -1 ಆಗತ್ತೆ. ಹಂಗಾರೆ Q ಇಂದ 1 ಹಿಂದೆ ಹೋದ್ರೆ ಏನು ಬರ್ತೈತಿ? P ಬರ್ತೈತಿ. Q -1 ಅಂದ್ರೆ ಏನು ಬರ್ತೈತಿ? P ಬಂತು. ಓಕೆ, ನೆಕ್ಸ್ಟ್ S ಇಂದ R, ಇಲ್ಲೂ ಕೂಡ ಏನಾಗತೈತಿ? -1 ಆಗತೈತಿ. B ಇಂದ A ಅಂದ್ರೆ -1. ಹಂಗಾರೆ T ಇಂದ -1 ಅಂತಂದ್ರೆ ಏನು ಬರ್ತೈತಿ? T ಹಿಂದೆ ಏನು ಬರ್ತೈತಿ? S, PS. ಹಂಗಾರೆ 2 ಆಪ್ಷನ್ ಹೋದು. ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡೋಣ. PO ಹಂಗಾರೆ ಇಲ್ಲೂ ಏನಾಗತೈತಿ? -1. Y ಇಂದ X ಹಂಗಾರೆ ಇಲ್ಲೂ ಕೂಡ -1. Q ಇಂದ ಹಿಂದೆ ಹೋದ್ರೆ ಏನು ಬರ್ತೈತಿ? PSP ಬರಬೇಕು. PSP ಇದೊಂದು ಆಪ್ಷನ್ ಇತ್ತು, ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಓಕೆ, ಹಂಗೂ ಹಿಂಗೂ ಚೆಕ್ ಮಾಡಿದ್ರೆ ಇದು ಕೂಡ ಏನಾಗತೈತಿ? -1 -1. ಇದು ಕೂಡ -1 ಅಂತಂದ್ರೆ ಎಷ್ಟು ಬರ್ತೈತಿ? ಓದಿಂದ N. ಓಕೆ, ನೆಕ್ಸ್ಟ್ ಮಿರರ್ ಇಮೇಜ್ ಪ್ರಶ್ನೆ. ಮಿರರ್ ಇಮೇಜ್ ಅಂದ್ರೆ ಏನು ಮಾಡ್ಬೇಕು? ನಾವು ಇದನ್ನ ಉಲ್ಟಾ ಮಾಡಿ ಬರಿಬೇಕು. ಉಲ್ಟಾ ಅಂತಂದ್ರೆ ಇದನ್ನ ವಿರುದ್ಧ ದಿಕ್ಕಿಗೆ ಮಾಡ್ಬೇಕು ಇದನ್ನ. ಹಂಗಾರೆ ಫಸ್ಟ್ ಇಲ್ಲಿ 0 ಬರ್ತೈತಿ, ಇದು ಈ ಕಡೆ ಹೋಗ್ತದೆ, ಹೌದಾ? ಓಕೆ, ನೆಕ್ಸ್ಟ್ ಇದೇನಾಗಬೇಕು? ಈ ಕಡೆ ಬರಬೇಕು. ಆಮೇಲೆ ಇದು ಮೇಲ್ಗಡೆ ಹೋಗ್ಬೇಕು. ಇದು ಈ ಕಡೆ ಬಾಣ ಇರಬೇಕು. ಇದು ಯಾವ ಆಪ್ಷನ್ ಕಾಣಿಸ್ತೈತೆ ನೋಡ್ರಿ? ಇಲ್ಲಿ ತುಂಬಿರಬೇಕು ಈ ಕಡೆ ಸೈಡ. ಆಮೇಲೆ ಕೆಳಗೆ ಒಂದೇ ಲೈನ್ ಇರಬೇಕು, ಮ್ಯಾಗ ಡಬಲ್ ಲೈನ್ ಇರಬೇಕು. ಯಾವ ಆಪ್ಷನ್ ಐತಿ? ಆಪ್ಷನ್ 1. ಈಸಿಯಾಗಿರುವಂತಹ ಪ್ರಶ್ನೆ ಆಗಿತ್ತು. ನೆಕ್ಸ್ಟ್ ದಾಳದ ಪ್ರಶ್ನೆ. ಎದರದ್ದು ಎದ ಮುಖದ ಕೆಳಗಡೆ ಏನಿದೆ ಅಂತ ಕೇಳ್ಯಾರ. ಅದನ್ನಷ್ಟ ನೋಡೋಣ, ಉಳಿದದ್ದು ಕ್ವಶನ್ ಅನ್ನ ನೋಡೋ ಅವಶ್ಯಕತೆ ಇಲ್ಲ. ಎರಡೂದ್ರೊಳಗ ಸಾಮಾನ್ಯ ಯಾವ್ದೈತಿ? ಇಲ್ಲೂ ಇ ಅದ, ಇಲ್ಲೂ ಇ ಅದ. ಈ ಈನ ಇಲ್ಲೇ ಕೊಡ್ಬೇಕಂತೇನಿಲ್ಲ, ಇಲ್ಲೂ ಕೊಡ್ಬೋದು, ಇಲ್ಲೂ ಕೊಡ್ಬೋದು. ಅವ್ರು ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಗಡಿಯಾರ ದಿಕ್ಕೊಳಗೆ ಮಾಡ್ರಿ, ಇಲ್ಲಿ ಗಡಿಯಾರ ದಿಕ್ಕೊಳಗೆ ಮಾಡ್ರಿ, ಇಲ್ಲೂ ಗಡಿಯಾರ ದಿಕ್ಕೊಳಗೆ ಮಾಡ್ರಿ. ಇಲ್ಲಿ ಗಡಿಯಾರದ ವಿಪರೀತ ದಿಕ್ಕೊಳಗೆ ಮಾಡ್ರೆ ಇಲ್ಲೂ ಕೂಡ ಗಡಿಯಾರದ ವಿಪರೀತ ದಿಕ್ಕೊಳಗೆ ಹೋಗಾಕ ಸ್ಟಾರ್ಟ್ ಮಾಡಬೇಕು. ENR ಏನದ? ENR. ಓಕೆ, ಇಲ್ಲೂ ಕೂಡ EDX. EDX. ಓಕೆ, ಇಲ್ಲಿ ಮಿಸ್ ಆಗಿರೋ, ಇಲ್ಲಿ
ಆರ್ ಅಪೋಸಿಟ್ ಎಕ್ಸ್ ಅದ, ಎನ್ ಅಪೋಸಿಟ್ ಡಿ ಅದ, ಇ ಅಪೋಸಿಟ್ ಇ ಇರಾಕಂತೂ ಸಾಧ್ಯ ಇಲ್ಲಲ್ಲ. ಹಂಗಾರೆ ಯಾವ ಸಂಖ್ಯೆ ಉಳಿದಿತ್ತು? ಎ ಉಳಿದಿತ್ತು. ಎಲ್ಲ ಅಂತೂ ಬಂದಾವ. ಡಿ ಎಕ್ಸ್ ಬಂದೈತಿ, ಆಮೇಲೆ ಎನ್ ಆರ್ ಬಂದೈತಿ, ಇ ಬಂದೈತಿ. ಒಂದ ಉಳಿದೈತಿ ಯಾವ್ದದ? ಎ ಬಂದಿರಲಿಲ್ಲ. ಎ ಮ್ಯಾಲರೆ ಬರೀರಿ, ಇಲ್ಲ ಕೆಳಗರೆ ಬರೀರಿ. ಹಂಗಾರ ಇದ ಅಪೋಸಿಟ್ ಏನು ಬರ್ತೈತಿ? ಎ ಬರ್ತೈತಿ. ಇಲ್ಲಿ ಕೇಳಿದ್ದೇನೆ ಎದ ಅಪೋಸಿಟ್ ಏನು? ಎದ ಮುಂದೆ ಏನೈತಿ ಇಲ್ಲಿ? ಇ ಅದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಡಿ ಅಪೋಸಿಟ್ ಏನಂತ ಕೇಳಿದ್ರೆ ಎನ್ ಅಂತ ಹೇಳ್ತೀರಿ. ಆರ್ ಅಪೋಸಿಟ್ ಏನಂತ ಕೇಳಿದ್ರೆ ಎಕ್ಸ್ ಅಂತ ಹೇಳ್ತೀರಿ. ಭಾಳ ಈಸಿಯಾಗಿರುವಂತಹ ಪ್ರಶ್ನೆ ಆಗಿರ್ತದ ಈ ಡೈಸದ್ದು. ನೆಕ್ಸ್ಟ್, JOSTLED ಎಂಬ ಪದದಿಂದ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರ ಸ್ಥಾನಗಳು ಬದಲಾಗದೆ ಹಾಗೆ ಉಳಿತಾವ? ಅಂದ್ರೆ ಇಲ್ಲೊಂದು ಸಂಖ್ಯೆ, ಇಲ್ಲೊಂದು ಅಕ್ಷರ ಕೊಟ್ರ JOSTLED. ಈ ಸಂಖ್ಯೆಯನ್ನ ಅಲ್ಫಾಬೆಟಿಕಲ್ ಆರ್ಡರಾಗ ಬರೀಬೇಕು. ಅಂದ್ರೆ ABCD ಹೆಂಗಿರ್ತಾವಲ್ಲ ಹಂಗೆ ಬರೀಬೇಕು. ಹಂಗೆ ಬರೆದಾಗ ಎಷ್ಟು ಅಕ್ಷರ ಸೇಮ್ ಅದೇ ಜಾಗದಾಗ ಉಳಿತಾವು ಅಂತ ಕೇಳ್ಯಾರ. ಹಂಗಾರೆ ಫಸ್ಟ್ ಸ್ಥಾನದ ಯಾವುದು? ಡಿ, ಇ, ಅದಾದ್ಮ್ಯಾಗ ಜೆ, ಅದಾದ್ಮ್ಯಾಗ ಎಲ್, ಓ, ಎಸ್, ಟಿ. ಹಾಂ, ಕರೆಕ್ಟ್ ಐತ್ಲಾ? ಹಾಂ, ರೈಟ್. ಹಂಗಾದ್ರೆ ಯಾವ ಅಕ್ಷರಗಳು ಸೇಮ್ ಜಾಗದಾಗ ಉಳ್ದ ನೋಡ್ರಿ. ಇಲ್ಲಿ ಟಿ ಅಪೋಸಿಟ್ ಟಿನ ಹಿಂಗೆ ಯಾವ ಉಳ್ದಿಲ್ಲ. ಹಂಗಾರೆ ಏನು ಅನ್ಸರ್ ಬರ್ತದ? 0. ಓಕೆ, ನೆಕ್ಸ್ಟ್. ಹಾಂ, ಇದನ್ನೇನು ನೋಡೋ ಅವಶ್ಯಕತೆ ಇಲ್ಲ ನಾವು. ಈ ರೀತಿ ಕ್ವಶನ್ ಇತ್ತಂದ್ರೆ ನಾವು ಡೈರೆಕ್ಟಾಗಿ ಎಲ್ಲಿಗೆ ಬಂದ್ಬಿಡೋನು? ಇಲ್ಲಿಗೆ ಬಂದ್ಬಿಡೋನು. ಯಾವ ರೀತಿ ಫೋಕಸ್ ಮಾಡಬೇಕು? ಇಲ್ಲಿ ಭಾಗಾಕಾರ ಐತಂದ್ರೆ ಭಾಗಾಕಾರ ಕಟ್ಟ ಫೋಕಸ್ ಮಾಡೋದು, ಉಳಿದದ್ದೆಲ್ಲ ನಮ್ಗೆ ಬೇಡ. ಎ ಭಾಗಿಸು ಬಿ ಅಂತಂದ್ರೆ ಏನಂತ ಭಾಗಿಸು ಎಲ್ಲೈತಿ? ಇ. ಇಲ್ಲಿ ಹಾಂ, ಎ ಜಾಗದಾಗ ಏನೈತಿ, ಬಿ ಜಾಗದಾಗ ಬಿನೈತಿ, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಎ ಅವರು ಬಿ ಅವರ ತಾಯಿ. ಎ ಅವರು ಬಿ ಅವರ ತಾಯಿ. ಓಕೆ, ಏದಾರಲ್ಲ ಇವ್ರೇನಿವರು? ಬಿ ಅವರ ತಾಯಿ. ತಾಯಿ ಅನ್ನೋದಕ್ಕೆ ನಾವು ಇದನ್ನೇನು ಮಾಡಿದ್ವಿ? ರೌಂಡ್. ಫಿಮೇಲ್ ಅವ್ರ ತಾಯಿ ಅಂದ್ರೆ ಅದಕ್ಕೆ ರೌಂಡ್ ಹಾಕಿದ್ವಿ. ಓಕೆ, ನೆಕ್ಸ್ಟ್. ಈಗ ಎಲ್ಲಿಗೆ ಫೋಕಸ್ ಮಾಡಬೇಕು? ಬಿ ಪ್ಲಸ್ ಸಿ. ಬಿ ಪ್ಲಸ್ ಸಿ. ಪ್ಲಸ್ ಎಲ್ಲೈತಿ? ಇಲ್ಲೈತಿ. ಪ್ಲಸ್ ಎಲ್ಲೈತಿ? ಇಲ್ಲಿ. ಹಂಗಾರೆ ಈಗ ಫಸ್ಟ್ ಏನು ತಗೋಬೇಕು? ಬಿ, ಆಮೇಲೆ ಸಿ. ಬಿ ಅವರು ಸಿ ಅವರ ಸಹೋದರಿ. ಬಿ ದೊಳಗೆ ಯಾರ ಸಹೋದರಿ? ಸಿಯ ಸಹೋದರಿ. ಸಹೋದರಿ ಅಂತಂದ್ರೆ ಏನು ಮಾಡಬೇಕು? ಬಾಜುನ ಬರಿಬೇಕು. ಓಕೆ, ಸಹೋದರಿ ಬಾಜು ಬರ್ತೀವಿ. ಬಿ ಅವರ ಸಹೋದರಿ. ಓಕೆ, ಆಕಿ ಫಿಮೇಲ್ ಇರೋದ್ರಿಂದ ವೃತ್ತವನ್ನ ಹಾಕಿದ್ವಿ. ನೆಕ್ಸ್ಟ್, ಈಗ ಎಲ್ಲಿಗೆ ಬರಬೇಕು? ಸಿ ಇಂಟು ಡಿ. ಇಂಟು ಎಲ್ಲೈತಿ? ಇಲ್ಲಿ. ಹಂಗಾರೆ ಇಲ್ಲಿ ಸಿ ಬರಿಬೇಕು, ಇಲ್ಲಿ ಡಿ ಬರಿಬೇಕು. ಸಿ ಅವರು ಡಿ ಅವರ ಸಹೋದರ. ಸಿನ ಯಾರ ಸಹೋದರ? ಸಹೋದರ ಅನ್ನಂದ್ರೆ ಬಾಜುಕ್ ಬರಿಬೇಕು. ಸಿ ಅವರು ಡಿ ಅವರ ಸಹೋದರ. ಸಿ ಸಹೋದರ ಮೇಲಿರೋದ್ರಿಂದ ಅದನ್ನ ಏನು ಮಾಡಿದ್ವಿ ನಾವು? ಚೌಕ್ ಬಾಕ್ಸ್ನಲ್ಲಿ ಹಾಕಿದ್ವಿ. ನೆಕ್ಸ್ಟ್, ಡಿ ಮೈನಸ್ ಇ. ಮೈನಸ್ ಎಲ್ಲಿದ? ಇಲ್ಲದ. ಮೈನಸ್ ಇಲ್ಲದ. ಹಂಗಾರೆ ಇಲ್ಲಿ ಏನು ಬರಿತೀವಿ? ಡಿ. ಇಲ್ಲಿ ಏನು ಬರಿತೀವಿ? ಇ. ಡಿ ಅವರು ಇ ಅವರ ತಂದೆ. ಡಿ ದನ್ಲ ಇವ ಯಾರ ತಂದೆ? ಇವ ಈನ ತಂದೆ. ಈನ ತಂದೆ. ತಂದೆ ಇರೋದ್ರಿಂದ ಅವು ಮೇಲಿರೋದ್ರಿಂದ ಅದನ್ನ ಏನು ಮಾಡಿದ್ವಿ? ಬಾಕ್ಸ್ ಒಳಗೆ ಹಾಕಿದ್ವಿ. ಡಿ ಅವರು ಇ ಅವರ ತಂದೆ. ಇ ಅವರ ತಂದೆ ಅಂದ್ರೆ ಡಿ ಮ್ಯಾಲೆ ಇರಬೇಕು, ಇ ಕೆಳಗೆ ಬರಬೇಕು. ಮುಗೀತಿ ಇಷ್ಟ? ಹಾಂ, ಏನು ಕೇಳಿದರೆ ಎ ಅವರು ಡಿ ಅವರಿಗೆ ಯಾವ ರೀತಿ ಸಂಬಂಧ ಹೊಂದಿದ್ದಾರೆ? ಏದಳ ಇವರು ಡಿಗೆ ಹೆಂಗೆ ಸಂಬಂಧ? ಇವಂಗ ಬಿನ ತಾಯಿ ಅಂತಂದ್ರೆ ಇವರೆಲ್ಲರಿಗೂ ತಾಯಿನ ಹೌದಿಲ್ಲ? ಇವರೆಲ್ಲರೂ ಅಣ್ಣ ತಮ್ಮ. ಓಕೆ, ಅಕ್ಕ ತಂಗಿ. ಅದಕ್ಕೋಸ್ಕರ ಇದೇನು? ಡಿ. ಡಿಗೆ ಏನಾಗ್ತಾಳೆ? ತಾಯಿ ಆಗ್ತಾಳೆ. ಮುಗೀತು. ನೆಕ್ಸ್ಟ್, ಸಮೀಕರಣ ಪ್ರಶ್ನೆ. ಇನ್ನೇನು ಮಾಡಬೇಕು? ನೋಡಿದ ತಕ್ಷಣ ಗೊತ್ತಿರ್ಬೇಕು. ನಾವು ಫೋಕಸ್ ಇದನ್ನ ಇಷ್ಟ ಮಾಡೋದು, ಉಳಿದದ್ದೇನು ಓದು ತೆಲ್ಲು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಲಸ್ ಇದ್ದದ್ದು ಏನಾಗಬೇಕು? ಮೈನಸ್ ಆಗಬೇಕು. ಗುಣಾಕಾರ ಇದ್ದದ್ದು ಏನಾಗಬೇಕು? ಭಾಗಾಕಾರ ಆಗಬೇಕು. ಎರಡು ಚೇಂಜ್ ಆದ್ರೆ ಮುಗಿದು. ಬರ್ಕೊಳ್ಳೋ ಮುಂದೆ ಡೈರೆಕ್ಟ್ ಬರ್ಕೊಂಬಿಡ್ರಿ. 18 ಭಾಗಿಸು ಇದ್ದದ್ದು ಏನು ಮಾಡೋದ? ಗುಣಿಸು 5. ಪ್ಲಸ್ ಇದ್ದದ್ದೇನು? ಮೈನಸ್ 26. ಮೈನಸ್ ಇದ್ದದ್ದು ಪ್ಲಸ್ 45 ಇದ್ದದ್ದು 45. ಗುಣಿಸು ಇದ್ದದ್ದು ಏನಾಕತಿ? ಭಾಗಿಸು 5. ಫಸ್ಟ್ ಭಾಗಾಕಾರ ಮಾಡಬೇಕು. 5 ಒಂದ್ಲೆ 5 9. ಆಮೇಲೆ ಗುಣಾಕಾರ ಮಾಡಬೇಕು. 18 5 90 ಮೈನಸ್ 26 ಪ್ಲಸ್ 9. ಹೌದಾ? ಓಕೆ, 90 ಪ್ಲಸ್ 9 99. 99ರೊಳಗೆ 6 ಕಳೆದ್ರೆ ಲಾಸ್ಟ್ 3 ಉಳಿತೈತಿ. 3 ಯಾವ ಆಪ್ಷನ್ ಉಳ್ಕೈತಿ? ಇದು ಆಪ್ಷನ್ ಉಳ್ಕೈತಿ. 99ರೊಳಗೆ 26 ಕಳೆದ್ರೆ 73. ಓಕೆ, ಈಸಿ ಪ್ರಶ್ನೆ ಆಗಿತ್ತು. ನೆಕ್ಸ್ಟ್, ವರ್ಣಮಾಲೆಯ ಅನುಕ್ರಮಗಳನ್ನು ಆಧರಿಸಿ ಕೆಳಗಿನ 4 ಅಕ್ಷರ ಗುಚ್ಛಗಳ ಪೈಕಿ 3 ಒಂದು ವಿಶಿಷ್ಟ ರೀತಿಯಲ್ಲಿ ಸದೃಶವಾಗಿದೆ ಮತ್ತು ಅವು ಒಂದೇ ಗುಂಪಿಗೆ ಸೇರುತ್ತವೆ.
ಈ ಗುಂಪಿಗೆ ಸೇರದ ಅಕ್ಷರಗುಚ್ಛ ಯಾವುದು? ಯಾವುದು ಈ ಗುಂಪಿಗೆ ಸೇರಂಗಿಲ್ಲ ಅನ್ನೋದನ್ನು ಕಂಡುಹಿಡಿಬೇಕು ನಾವು. ಓಕೆ, ನೋಡ್ರಿ ಇಲ್ಲಿ ಕೊಟ್ಟದ್ದು ಪಿ ಟಿ ವಿ. ಇಲ್ಲಿ ಗ್ಯಾಪ್ ಏನೈತಿ? ಏನು ಗ್ಯಾಪ್ ಕೊಟ್ರ ನೋಡ್ರಿ ಇಲ್ಲಿ. ಪಿ ಅಂದ್ರೆ 16, ಟಿ ಅಂದ್ರೆ 20. ಹಂಗಾರೆ ಇಲ್ಲಿ ಎಷ್ಟು ಹೆಚ್ಚಾಗತೈತಿ? 4 ಹೆಚ್ಚಾಗತೈತಿ. ಓಕೆ, ಇಲ್ಲಿ ಟಿ ಅಂದ್ರೆ 20, ವಿ ಅಂದ್ರೆ 22. ಹಂಗಾರೆ ಎಷ್ಟು ಹೆಚ್ಚಾಗತೈತಿ? 2 ಹೆಚ್ಚಾಗತ್ತೆ. ಓಕೆ, ಇಲ್ಲಿ ಏನಾಗತೈತಿ ನೋಡ್ರಿ, ಎರಡನೇದ್ರೊಳಗ ಜಿ ಎಲ್ ಎಂ. ಓಕೆ, ಜಿ ಅಂತಂದ್ರೆ 7, ಎಲ್ ಅಂತಂದ್ರೆ 12. ಓಕೆ, ಇಲ್ಲಿ ಎಷ್ಟು ಹೆಚ್ಚಾಗತೈತಿ? 5 ಹೆಚ್ಚಾಗತೈತಿ. ಇಲ್ಲಿ ಎಷ್ಟು ಹೆಚ್ಚಾಗತೈತಿ? ಎಲ್ ಎಮ್ ಅಂದ್ರೆ 1 ಹೆಚ್ಚಾಗತೈತಿ. ನೆಕ್ಸ್ಟ್ ಇದ್ರೊಳಗೆ ಸಿ ಜಿ ಐ ನೋಡ್ರಿ, ಸಿ ಜಿ ಐ ಇಲ್ಲಿ ಎಷ್ಟು ಹೆಚ್ಚಾಗತೈತಿ? ಇಲ್ಲಿ ಕೂಡ 4 ಹೆಚ್ಚಾಗತೈತಿ. ಇಲ್ಲಿ ಎಷ್ಟು ಹೆಚ್ಚಾಗತೈತಿ? ಜಿ ಎಚ್ ಐ ಅಂತಂದ್ರೆ ಇಲ್ಲಿ 2 ಹೆಚ್ಚಾಗ, ಇಲ್ಲಿ ಇಲ್ಲೂ 2 ಹೆಚ್ಚಾಗತೈತಿ. ಓಕೆ, ನೆಕ್ಸ್ಟ್ ಇ ಐ ಕೆ. ಈದಿಂದ ಇಲ್ಲಿ ಎಷ್ಟು ಹೆಚ್ಚಾಗತೈತಿ? ಇ ಅಂತಂದ್ರೆ 5, ಐ ಅಂತಂತಂದ್ರೆ 9. ಇಲ್ಲೂ ಕೂಡ 4 ಹೆಚ್ಚಾಗೈತಿ. ಐ ಜೆ ಕೆ ಅಂದ್ರೆ ಇಲ್ಲೂ ಕೂಡ 2 ಹೆಚ್ಚಾಗತೈತಿ. ಹಂಗಾರೆ 4 2 ಹೆಚ್ಚಾಗತ್ತಿತ್ತು, 4 2 ಹೆಚ್ಚಾಗತೈತಿ, 4 2 ಹೆಚ್ಚಾಗತೈತಿ. ಇಲ್ಲಿ ಅಷ್ಟ 5 1 ಹೆಚ್ಚಾಗತೈತಿ. ಹಂಗಾರೆ ಆಪ್ಷನ್ 2 ಈ ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಚಿತ್ರ ನೋಡ್ರಿ ಏನಾಗತ್ತೈತಿ ಇಲ್ಲಿ. ಇಲ್ಲಿ ಸೈಡ್ಗಳದ್ದು ಎಲ್ಲ ಕಿತ್ತ ಹೊಂಟಾವು. ಇಲ್ಲಿ ಸೈಡ್ದು 1 2 3 4 ಕಿತ್ತು ಹೊಂಟಾವು. ಸೈಡ್ ಕಿತ್ತು ಹೋಗೋದು ನೋಡಿದ ತಕ್ಷಣ ಗೊತ್ತಾಯ್ತು ನಮ್ಗೆ ಕಿತ್ತು ಹೋಗೋದೇ ಇರ್ಬೋದು ಇದ್ರೊಳಗಂತ. ಓಕೆ, 1 2 3 4 ಕಿತ್ತಾಗ್ಯಾವ. ಇಲ್ಲಿ ನೋಡ್ರೆ ಮ್ಯಾಗಿನೂ 2, ಒಳಗಿನೂ 1. ಟೋಟಲ್ ಎಷ್ಟು ಕಿತ್ತು? ಅದು ಇಲ್ಲಿ 3 ಕಿತ್ತವು. ಓಕೆ, ಮೊದಲೇಕೆ ಎಷ್ಟು ಕಿತ್ತಿದ್ದು? 4 ಕಿತ್ತಿದ್ದು. ಇಲ್ಲಿ ಎಷ್ಟು ಕಿತ್ತು? -3 ಕಿತ್ತು. ಹಂಗಾರೆ ಇಲ್ಲಿ ಒಳಗಿನೂ 2 ಕಿತ್ತವು. ಹಂಗಾರೆ ಇಲ್ಲಿ ಎಷ್ಟು ಕೇಳಬೇಕು? -2. ಹಂಗಾರೆ ನೆಕ್ಸ್ಟ್ ಇಲ್ಲಿ ಏನಾಕೋತ ಬರತೈತೆ? ಹಂಗಾರೆ ಇನ್ನು 1 ಕೇಳಬೇಕು. 1 ಎಲ್ಲಿ ಕಿತ್ತೈತೆ ನೋಡ್ರಿ, ಇಲ್ಲಿ 1 ಕಿತ್ತಿಲ್ಲ, 1 2 ಕಿತ್ತರ್ಲಿ. ಈ ಕಡೆಯಿಂದ 1 ಕೆಳಗಿಂದ 1. ಇದು ಅಲ್ಲ, ಇದು ಅಲ್ಲ. ಹಂಗಾರೆ ಕಿತ್ತು 1 ಕಿತ್ತದ್ದಲ್ಲಿ ಇಲ್ಲಿ ಎಷ್ಟ ಕಿತ್ತೈತಿ? ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್ ಟಿ ಯು ಮತ್ತು ವಿ ಎಂಬ 7 ಜನರು ಉತ್ತರಕ್ಕೆ ಮುಖ ಮಾಡಿ ನೇರ ಸಾಲಿನಲ್ಲಿ ಕುಂತಾರ. ಇವ್ರು ಯಾಕಡೆ ಮುಖ ಮಾಡ್ಯಾರು? ಉತ್ತರಕ್ಕೆ ಮುಖ ಮಾಡಿದಾರ. ಉತ್ತರಕ್ಕೆ ಮುಖ ಮಾಡ್ಯಾರ ಅಂದ್ರೆ ನಮ್ಮ ಬಲ ಅವರ ಬಲ, ನಮ್ಮ ಎಡ ಅವರ ಎಡ ಆಗಿರ್ತದ. ಓಕೆ, ವಿ ಅವರು ಕ್ಯೂ ಅವರ ತಕ್ಷಣದ ಬಲಕ್ಕೆ ಕುಳಿತಿದ್ದಾರೆ. ಇವು ಎಕ್ಸಾಕ್ಟ್ ನಮಗೆ ಗೊತ್ತಾದವು ಅಂದ್ರೆ ಅಲ್ಲಿಗೆ ಬರ್ಕೋಬೇಕು. ಇಲ್ಲ ಹಿಂಟ್ ಇದ್ದು ಅಂತಂದ್ರೆ ಹಂಗೆ ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಓಕೆ, ವಿ ಏನು ಮಾಡತಾನು? ಕ್ಯೂ ಅವರ ತಕ್ಷಣ ಬಲಕ್ಕೆ ಕುಂತಾನ. ಹಂಗಾರೆ ಈ ವಿ ಇದ್ದವ ಕ್ಯೂನ ಬಲಕ್ಕೆ ಕುಂಡಿರ್ಬೇಕು. ಕ್ಯೂನ ಬಲಕ್ಕೆ ಅಂದ್ರೆ ಈ ಕಡೆ, ಈ ಕಡೆ. ಈ ವಿ ಇದ್ದವ ಕ್ಯೂನ ಬಲಕ್ಕೆ ಕುಳಿತೀವಿ. ಓಕೆ, ನೆಕ್ಸ್ಟ್ ಮತ್ತು ಆರವರ ತಕ್ಷಣದ ಎಡಕ್ಕೆ ಕೂತಿದ್ರ ಅಂದ್ರೆ ಇದ್ರ ಮತ್ತು ಅಂದ್ರೆ ಎಲ್ಲಿಗೆ ಬರಬೇಕು? ಒಂದನೇದಕ್ಕೆ ವಿ ಏನು ಮಾಡತ್ತೀವ? ಆರವರ ತಕ್ಷಣದ ಎಡಕ್ಕೆ ಕುಂತಾನ. ವಿ ಅಂತಂದ್ರೆ ವಿ ಕ್ಯೂನ ಬಲಕ್ಕೆ ಕುಂತಾನು, ಆರ್ನ ಎಡಕ್ಕೆ ಕುಂತಾನ. ಆರ್ನ ಎಡಕ್ಕೆ ಅಂದ್ರೆ ಎಲ್ಲಿ ಇರ್ಬೇಕು? ಇಲ್ಲೇ ಇರ್ಬೇಕು. ಹೌದಿಲ್ಲ? ಯಾಕಂದ್ರೆ ನಾವೆಲ್ಲ ಎಕಡೆ ಮುಖ ಮಾಡಿವಿ? ಮ್ಯಾಲ್ ಮುಖ ಮಾಡಿವಿ. ಓಕೆ, ನೆಕ್ಸ್ಟ್ ಪಿ ಅವರು ಆರವರ ತಕ್ಷಣದ ಬಲಕ್ಕೆ, ಪಿ ದಂಡ್ಲೆ ಇವ ಆರ್ನ ಬಲಕ್ಕೆ ಕುಂತಾನ. ನೀವು ಆರ್ನ ಬಲಕ್ಕೆ ಯಾವ ಕಡೆ? ಈ ಕಡೆ. ಮತ್ತು ಅಂದ್ರೆ ಪಿನ ಮತ್ತು ಅಂದ್ರೆ ಎಲ್ಲಿಗೆ ಬರ್ತೀರಿ? ಮೊದ್ಲಿಕ್ಕೆ. ಮತ್ತು ಎಸ್ ಅವರ ತಕ್ಷಣದ ಎಡಕ್ಕೆ, ಇವು ಪಿ ದಂಡ್ಲೆ ಇವ ಎಸ್ ನ ಎಡಕ್ಕೆ ಕುಂತಾನೆ. ಎಸ್ ನ ಎಡಕ್ಕೆ ಅಂತಂದ್ರೆ ಈ ಕಡೆ ಸೈಡ್. ಓಕೆ, ನೆಕ್ಸ್ಟ್ ಯು ಮತ್ತು ಎಸ್ ಅವರ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಯು ಅವರು ಎಸ್ ನ ಬಲಕ್ಕೆ 2ನೇ ಸ್ಥಾನ. ಎಸ್ ನ ಬಲ ಯಾವುದು? ಈ ಕಡೆ. ಅದು 1ನೇ ಬಾಜು ಅಲ್ಲ, 2ನೇ ಸ್ಥಾನಕ್ಕೆ. ಒಂದು ಸ್ಥಾನ ಬಿಟ್ಟ 2ನೇ ಸ್ಥಾನಕ್ಕೆ ಯಾರು ಕುಂತಾರೋ? ಯು ಕುಂತಾರು. ಹಂಗಂದ್ರೆ ಯು ಅವರು ಸಾಲಿನ ಯಾವುದೇ ಒಂದು ತುದಿ ಕೂತಾರ. ಹಂಗಾರೆ ಇವ ದಂಡಿ ಕುಂತಾನ. ತುದಿ ಅಂತಂದ್ರೆ ಎಡ್ಜಿಗೆ ಕುಂತಾನ. ಓಕೆ, ಎಸ್ ಮತ್ತು ಯು ಅವರ ನಡುವೆ ಯಾರು ಕೂತಾರು? ಇವ್ರು 6 ಮಂದಿ. ಟೋಟಲ್ 7 ಮಂದಿ ಇದ್ರು. ಇವರು ಮಿಸ್ ಆದವ್ರು ಯಾರಲ್ಲಿ? ಟಿ ಒಬ್ಬ ಮಿಸ್ ಆಗ್ಯಾನ. ಅವ ಟಿ ಏನು ಮಾಡಿರ್ತಾನ? ಇಲ್ಲಿ ಕುಂತಿರ್ತಾನ. ಎಸ್ ಮತ್ತು ಯು ಅವರ ನಡುವೆ ಕುಳಿತವ್ರು ಯಾರು? ಟಿ. ನೆಕ್ಸ್ಟ್ ಮುಂದೆ ನೀಡಲಾದ ಸರಣಿಯ ಪ್ರಶ್ನಾರ್ಥಕ್ಕೆ ಏನು ಬರ್ತದ ಅಂತ ಕೇಳ್ಯಾರ ಇಲ್ಲಿ. ಓಕೆ, ನೋಡ್ರಿ ಏನಾಗೈತಿ ಇಲ್ಲಿ. 14 ಇದ್ದದ್ದು 23 ಆಗೈತೆ ಅಂದ್ರೆ +9. ಓಕೆ, 23 ಇದ್ದದ್ದು 42 ಆಗೈತೆ ಅಂದ್ರೆ ಏನಾಗೈತಿ ಇಲ್ಲಿ? ಎಷ್ಟು ಮೈನಸ್ ಆಗಿ ಎಷ್ಟು ಹೆಚ್ಚಿಗೆ ಆಗೈತಿ? 19 ಹೆಚ್ಚಿಗೆ ಆಗೈತಿ. ಎಷ್ಟು ಹೆಚ್ಚಿಗೆ ಆಗೈತಿ? 19. ನೋಡ್ರಿ ಒಂದು ಸಂಖ್ಯೆ ಕಡಿಮೆ ಆಗತೈತಿ, ಇದೇ ಹೆಚ್ಚಾಗತೈತಿ. ಓಕೆ,
ಹಂಗಾರೆ ಇದು ಎಷ್ಟು ಹೆಚ್ಚಾಗೈತಿ 29 ಹೆಚ್ಚಾಗೈತಿ. ಇದು ಎಷ್ಟು ಹೆಚ್ಚಾಗೈತಿ 39 ಹೆಚ್ಚಾಗೈತಿ. ಎಷ್ಟು ಹೆಚ್ಚಾಗೈತಿ 39. ನೋಡ್ರಿ ಗೊತ್ತಾತ್ಲ 9 19 29 30. ಹಂಗಾರೆ ಇಲ್ಲಿ ಎಷ್ಟು ಹೆಚ್ಚಾಗಬೇಕು 49 ಹೆಚ್ಚಾಗಬೇಕು. 110ಕ್ಕೆ 49 ಕೂಡಿಸಿದ್ರೆ ಎಷ್ಟಾಯ್ತು 159. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಡೈಸ್ ಪ್ರಶ್ನೆ ಬಂತು ನೋಡಿ, ದಾಳದ ಪ್ರಶ್ನೆ. ಎರಡೂದ್ರಾಗ ಸಾಮಾನ್ಯ ಯಾವುದೈತಿ ಎಫ್ ಐತಿ. ಎಫ್ ಎ ಐ ಈ ದಿಕ್ಕಿಗೆ ಹೋಗಿ ಎಫ್ ಎ ಐ ಮುಗಿತಾ. ಎಫ್ ಎಲ್ ವಿ ಓಕೆ. ಯಾವ್ದು ಕೇಳ್ಯಾರು ಓದ ಕೆಳಗಡೆ ಏನಿದೆ ನೋಡ್ರಿ. ನಮ್ಮದ್ರಾಗ ಎಲ್ಲರೂ ಓ ಬಂದೈತಿ ಇಲ್ಲ. ಹಂಗಾರೆ ಇವು ಎರಡರಾಗ ಒಂದ ಓ ಇರ್ತೈತ್ಲೋ, ಯಾಕಂದ್ರೆ ಎರಡು ಎಫ್ ಅದಾವು. ಹಂಗಾರೆ ಓದ ಕೆಳಗಡೆ ಏನಿರ್ತತಿ ಎಫ್ ಇರ್ತತಿ. ಅರ್ಥ ಆಯ್ತಲ್ಲ. ಎದ ಅಪೋಸಿಟ್ ಎಲ್ ಐತಿ, ಐ ಅಪೋಸಿಟ್ ವಿ ಐತಿ. ಹಂಗಾರೆ ಎಫ್ ಅಪೋಸಿಟ್ ಏನು ಇರ್ತೈತಿ ಇಲ್ಲಿ ಓ ಬಂದೇ ಇರಲಿಲ್ಲ ಅಂತಂದ್ರೆ ಓ ಇಲ್ಲೇರಿ ಇರ್ತೈತಿ ಇಲ್ಲ ಇಲ್ಲೇರಿ ಇರ್ತೈತಿ, ಮುಗೀತು. ನೆಕ್ಸ್ಟ್ ಇಲ್ಲಿ ಮುಂದೆ ಏನು ಬರ್ತೈತಿ ನೋಡ್ರಿ. ಡಬ್ಲ್ಯೂ ಇದ್ದಿದ್ದು ಕೆ. ಅಂದ್ರೆ ಡಬ್ಲ್ಯೂ 23, ಕೆ ಅಂದ್ರೆ 11 ಮೈನಸ್ ಎಷ್ಟು ಡಬ್ಲ್ಯೂ ಅಂದ್ರೆ 23, ಕೆ ಅಂದ್ರೆ 11 ಅಂದ್ರೆ ಎಷ್ಟು ಮೈನಸ್ ಆಗೈತಿ ಇಲ್ಲಿ 12 ಮೈನಸ್ ಆಗೈತಿ. ಓಕೆ. ಕೆದಿಂದ ವಾಯ್ ಅಂತಂದ್ರೆ ಕೆ ಅಂದ್ರೆ 11, ವಾಯ್ ಅಂದ್ರೆ ಎಷ್ಟು ಬಂತು 25. ಓಕೆ. ಇಲ್ಲೂ ಕೂಡ ಎಷ್ಟು ಗ್ಯಾಪ್ ಐತಿ 11 ಅಕ್ಷರ ಇವು ಹೋದುವ. ಆಮೇಲೆ ಜಡ್ ಒಂದು ಹೋತ ಅಂದ್ರೆ ಎಷ್ಟಾಯ್ತು ಉಲ್ಟಾ. ಜಡ್ ಗೊತ್ತೈತಲ್ಲ ನಿಮ್ಗೆ. ಈಗ ಎ ಬಿ ಸಿ ಡಿ ಹಿಂಗೆ ಎ ಬಿ ಸಿ ಹಿಂಗೆ ಉಲ್ಟಾ ಹೊಂಟಿರ್ತೀವಿ. ಉಲ್ಟಾ ಅಂತಂದ್ರೆ ಇವು 3, ಆ ಕಡೆ ಜಡ್ ಒಂದಂದ್ರೆ ಎಷ್ಟಾಯ್ತು 4. ಹಂಗಾರೆ ಇಲ್ಲಿ 11 ಇದ್ದು 11ರಿಂದ ಆ ಕಡೆ ಜಡ್ ಒಂದು ಅಂತಂದ್ರೆ ಇಲ್ಲೂ ಏನಾಗತೈತಿ -12 ಆಗತೈತಿ. ಹಂಗಾರೆ ಏನು ಎಲ್ಲ ಕಡೆ -12 ಆಗತೈತೆ ನೋಡ್ರಿ. ಎಮ್ ಅಂತಂದ್ರೆ ಎಷ್ಟು 13, 23, 25ರಾಗ 13 ಕಳೆದ್ರೆ ಎಷ್ಟು ಬಂತು 12. ಹಂಗಾರೆ ನೆಕ್ಸ್ಟು ಏನಾಗಬೇಕು 12 ಮೈನಸ್ ಆಗಬೇಕು. ಎಮ್ ಅಂದ್ರೆ 13, 13ರಾಗ 12 ಮೈನಸ್ ಮಾಡ್ರೆ ಎಷ್ಟು ಬರ್ತೈತಿ 1. 1 ಅಂದ್ರೆ ಏನು ಬರ್ಬೇಕು ಎ ಬರಬೇಕು. ಎ ಒಂದ ಆಪ್ಷನ್ನಿಂದ ಕಾಣಿಸಾತಿತ್ತು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೀವು ಎಲ್ಲದಕ್ಕೂ ಅದನ್ನೇ ಮಾಡ್ಬೋದು ಅನಿಸ್ತೈತಿ. ಯು ಅಂತಂದ್ರೆ ಏನು ಬರ್ತೈತಿ 21, ಐ ಅಂತಂದ್ರೆ ಎಷ್ಟು ಬರ್ತೈತಿ ಐ ಅಂತಂದ್ರೆ 9. ಹಂಗಾರೆ ಇಲ್ಲೂ ಏನಾಗತೈತಿ -12 ಆಗತೈತಿ. ಎಲ್ಲದಕ್ಕೂ 12 ಹಾಕೋತ ಹೊಂಟದ. ಓಕೆ. ನೆಕ್ಸ್ಟ್ ಸರಣಿಯಲ್ಲಿ ಮುಂದಿನ ಪ್ರಶ್ನೆಯೊಳಗೆ ಏನು ಬರ್ತೈತಿ ನೋಡೋಣ. ಹಿಂಗ ಪ್ರಶ್ನೆ ಓದ್ಬಿಡೋದು ನೀವು. ಇಲ್ಲಿ ನೋಡ್ರಿ ಎಷ್ಟು ಗ್ಯಾಪ್ ಐತಿ ಇಲ್ಲಿ -7 ಆಗೈತಿ. 79ರಿಂದ 72 ಅಂದ್ರೆ -7. ಇಲ್ಲಿ 4 1 14 ಎಷ್ಟು ವ್ಯತ್ಯಾಸ ಆಗೈತಿ 14. ಇಲ್ಲಿಂದ ಇಲ್ಲಿ ಎಷ್ಟು ವ್ಯತ್ಯಾಸ ಆಗೈತಿ ನೋಡ್ರಿ 7ರ ಕಳ್ಯಾಕೆ ಬರಂಗಿಲ್ಲ. ಅದಕ್ಕೆ ಎಷ್ಟು ಬಂತು 8ರಾಗ 7 ಹೋದ್ರೆ 1, 5ರಾಗ 3 ಹೋದ್ರೆ 2, 21. ಓಕೆ. ಹಂಗಾರೆ ಇಲ್ಲಿ ನೋಡ್ರಿ ಎಷ್ಟು ವ್ಯತ್ಯಾಸ ಆಗೈತಿ 28. ರೈಟ್, ಸಿಕ್ತಿಲ್ಲ ನಮ್ಗೆ ಹಿಂಟಿಲ್ಲಿ ಏನಾಗೈತಿ 7 1 7 2 2 3 21 7 4 28. ಹಂಗಾರೆ ನೆಕ್ಸ್ಟ್ ಏನು ಬರ್ಬೇಕಿಲ್ಲಿ 7 5 35. ಎಂತ 35 -35 ಪ್ಲಸ್ ಮೈನಸ್ ಇದ್ರೆ ಏನು ಮಾಡ್ತೀರಿ ಮೈನಸ್ ಮಾಡ್ತೀರಿ. 35ರಾಗ 9 ಕಳೆದ್ರೆ ಎಷ್ಟು ಬಂತು 26. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ, ಮೈನಸ್ ಇಡ್ತೀರಿ. -26 ಸರಿಯಾದ ಉತ್ತರ ಆಗಿತ್ತು. ಓಕೆ. ಇಲ್ಲಿ 7ರಿಂದ ಗುಣಾಕಾರ ಹಾಕೋತ ಹೊಂಟೈತೆ. ಅದು ಹೆಂಗೆ ಮೈನಸ್ ಹಾಕೋತ ಹೋಗತೈತೆ. ಓಕೆ. ನೆಕ್ಸ್ಟ್ ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಒಂದು ವಿಶಿಷ್ಟ ರೀತಿಯಲ್ಲಿ REMY ಎಂಬುದು VHOZ ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಲ್ಲಿ ZFHU ಎಂಬುದು DIJV ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ತರ್ಕವನ್ನು ಅನುಸರಿಸಿದಾಗ LBSO ಎಂಬುದು ಕೆಳಗೆ ಕೊಟ್ಟಿರುವ ಯಾವ ಆಯ್ಕೆಗೆ ಸಂಬಂಧಿಸಿದೆ ಅಂತ ಕೇಳಿದಾರೆ. ಓಕೆ. ನೋಡ್ರಿ ಆರ್ ಅಂತಂದ್ರೆ ಎಷ್ಟು 18, ವಿ ಅಂತಂದ್ರೆ ಎಷ್ಟು 22. ಡೈರೆಕ್ಟ್ ನಿಮ್ಮ ಮೈಂಡ್ ಒಳಗೆ ಬರ್ಬೇಕು ಇವ. ಓಕೆ. ಹಂಗಾರೆ ಇಲ್ಲಿ ಏನಾಗೈತಿ +4 ಆಗೈತಿ. ಇ ಅಂದ್ರೆ 5, ಎಚ್ ಅಂತಂದ್ರೆ 8. ಹಂಗಾರೆ ಎಷ್ಟಾಗೈತಿ ಇಲ್ಲಿ +3 ಆಗೈತಿ. ಎಮ್ ಅಂತಂದ್ರೆ 13, ಓ ಅಂದ್ರೆ 15. ಹಂಗಾರೆ ಎಷ್ಟು ಹೆಚ್ಚಾಗೈತಿ ಇಲ್ಲಿ +2 ಆಗೈತಿ. ಗೊತ್ತಾತ್ಲ ನಮ್ಗೆ ಏನಾಗೈತೆ +4 +3 +2. ವಾಯ್ ಅಂತಂತಂದ್ರೆ ವಾಯ್ ಅಂದ್ರೆ 25,
ಜಡ್ ಅಂದ್ರೆ 26 ಏನಾಗೈತಿ ಇಲ್ಲಿ +1 ಆಗಿದೆ. ಹಂಗಾರೆ ಇಲ್ಲೂ ಏನಾಗೈತಿ ನೋಡ್ರಿ ಸೇಮ್ ಇರ್ಬೋದಲ್ಲ. ಓಕೆ, ಜಡ್ ಐತಿ, ಜಡ್ ಅಂದ್ರೆ 26 ಅಲ್ಫಾಬೆಟ್ಸ್ ಇರ್ತಾವು. ಡಿ ಅಂದ್ರೆ 4, ಹಂಗಾರೆ 26 ಅಂದ್ರೆ 0 ಅನ್ಕೋದು ಈಗ. ಓಕೆ, 0 + 4 4. ಎಫ್ ಇತ್ತು HIJ, ಇಲ್ಲೂ ಕೂಡ +3 ಆಗಿದೆ. ಇದೇ ರೀತಿ ಮುಂದುವರಿಯುತ್ತದೆ. ಓಕೆ, ಹಂಗಾರೆ ನಾವು ಇದನ್ನ ಏನು ಮಾಡೋಣ, ಸೇಮ್ ಫಾಲೋವನ್ನ ಮಾಡೋಣ. ಓಕೆ, ಎಲ್ ಅಂದ್ರೆ ಎಷ್ಟು, 12. ಎಲ್ ಅಂದ್ರೆ 12. 12ಕ್ಕೆ ಫಸ್ಟ್ ಎಷ್ಟು ಕೂಡಿಸ್ಬೇಕು ನಾವು, 4. 12ಕ್ಕೆ 4 ಕೂಡಿಸಿದ್ರೆ 16. 16 ಅಂತಂದ್ರೆ ಏನು, ಪಿ. ಓಕೆ, ನೆಕ್ಸ್ಟ್ ಬಿ ಅಂದ್ರೆ 2. 2ಕ್ಕೆ ಎಷ್ಟು ಕೂಡಿಸ್ಬೇಕು ನಾವು, 3. 1ಕ್ಕೆ 4 ಕೂಡಿಸ್ಬೇಕು, ಆಮೇಲೆ 3 ಕೂಡಿಸ್ಬೇಕು. ಬಿ 2ಕ್ಕೆ 3 ಕೂಡಿಸಿದ್ರೆ 5. 5 ಅಂತಂದ್ರೆ ಯಾವುದು, ಇ. ಪಿ ಇ ಯಾವ ಆಪ್ಷನ್ ಕಾಣಿಸತ್ತೆ, ಇಲ್ಲೇ ಕಾಣಿಸತಿ. ಇದನ್ನ ಚೂಸ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಓಕೆ, ಎಸ್ ಅಂತಂದ್ರೆ ಎಷ್ಟು ಬರ್ತೈತಿ, ಅದು ಎಸ್ ಅಂದ್ರೆ 19. 19 + 2 ಅಂತಂದ್ರೆ 21. 21 ಅಂದ್ರೆ ಏನು, ಯು. ಓಕೆ, ಓ ಅಂದ್ರೆ 15. 15ಕ್ಕೆ ಇನ್ನೆಟ್ಟು ಕೂಡಿಸ್ಬೇಕು ನಾವು, 1 ಕೂಡಿಸ್ಬೇಕು. 15 1 16. 16 ಅಂತಂದ್ರೆ ಪಿ. ಓಕೆ, ಇದೇ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ಓಕೆ, ಈಸಿ ಆಗಿತ್ತು. ನೆಕ್ಸ್ಟ್, ಕೆಳಗಿನ ವರ್ಗಗಳ ನಡುವೆ ರೇಖಾಚಿತ್ರ ಚೂಸ್ ಮಾಡಬೇಕು. ಸಾರಿಗೆ, ಬಸ್, ವಿಮಾನ. ನೋಡ್ರಿ, ಈ ಸಾರಿಗೆ ಒಳಗೆ ಬಸ್ ಬರ್ತೈತಿ, ವಿಮಾನ ಬರ್ತೈತಿ. ಆದ್ರೆ ವಿಮಾನನ ಬೇರೆ, ಬಸ್ಸ ಬೇರೆ. ಸಾರಿಗೆ ಅಂದ್ರೆ ಎಲ್ಲ, ಅದ್ರೊಳಗೆ ವಿಮಾನ ಬೇರೆ, ಬಸ್ ಬೇರೆ. ಹಂಗಾರೆ ಯಾವ ಆಪ್ಷನ್ ಐತಿ, ಆಪ್ಷನ್ 1. ಈ ಇಡೀ ಸಾರಿಗೆ ಒಳಗೆ ಇವೆರಡೂ ಬರ್ತಾವು, ಅದಕ್ಕೋಸ್ಕರ ಒಂದು ಪೂರ್ತಿ ಒಳಗೆ ಇವೆರಡೂ ತೆಗೆದ್ವಿ ನಾವು. ಓಕೆ, ನೆಕ್ಸ್ಟ್, ಎಲ್ಲ ತಂತಿಗಳು ಕೇಬಲ್ಗಳು. ಇದನ್ನ ಅಷ್ಟ ಓದೋದು ನಾವು. ಈ ರೀತಿ ಪ್ರಶ್ನೆ ಬಂದು ಅಂದ್ರೆ ಮ್ಯಾಗಿಂದ ಏನೋ ಎದಕ್ಕೆ ಟೈಮ್ ವೇಸ್ಟ್ ಮಾಡೋದು. ಎಲ್ಲ ತಂತಿಗಳು ಕೇಬಲ್ಗಳು. ಎಲ್ಲ ತಂತಿ ಏನಿದ್ದಿಲ್ಲ ಇವೆಲ್ಲ ಏನಿವ ಕೇಬಲ್ ಅಂತ ಹೇಳ್ತಾರೆ. ಎಲ್ಲ ತಂತಿ ಕೇಬಲ್. ಎಲ್ಲ ಇದ್ದದನ್ನ ಒಳಗೆ ಬರ್ಕೋತೀವಿ, ಇದನ್ನ ಕೊಟ್ಟಿದ್ದು ಎಲ್ಲ ಇದ್ದದನ್ನ ಒಳಗೆ ಬರ್ಕೋತೀವಿ, ಇದನ್ನ ಕೇಬಲ್ಗಳನ್ನು ಹೊರಗೆ ಬರ್ಕೊಂಡು. ಎಲ್ಲ ತಂತಿಗಳು ಕೇಬಲ್ಗಳು. ಓಕೆ, ನೆಕ್ಸ್ಟ್, ಎಲ್ಲ ತಂತಿಗಳು ಹಗ್ಗಗಳು. ಈ ಎಲ್ಲ ತಂತಿ ಏನದಾವಲ್ಲ ಇವೆಲ್ಲ ಹಗ್ಗದ ಒಳಗೆ ಬರ್ತಾವಂತ. ಹಂಗಾರೆ ಹಗ್ಗದ ಒಳಗೂ ತಂತಿ ಬರಬೇಕು, ಕೇಬಲ್ ಒಳಗೆ ಪೂರ್ತಿನೂ ತಂತಿ ಬರಬೇಕು. ಓಕೆ, ಕೆಲವು ಹಗ್ಗಗಳು ಉಕ್ಕುಗಳು. ಇದು ಯಾವುದಿದು, ಹಗ್ಗಿದ್ದು ನಮ್ಮದ. ಕೆಲವು ಹಗ್ಗ ಉಕ್ ಅಂತ ಹೇಳ್ತಾರೆ. ಉಕ್ಕನ್ನು ಯು ಅಂತ ಬರ್ಕೊಂಡೆ. ನೀವು ಏನು ಬೇಕಾದ್ ಬರ್ಕೋಬೋದು, ಅದ್ರಾಗ ಏನು ಪ್ರಾಬ್ಲಮ್. ಕೆಲವು ಹಗ್ಗಗಳು ಉಕ್ಕುಗಳು. ಹಂಗಾರೆ ಕೆಲವು ಅಷ್ಟೇ ಇರಬೇಕು, ಉಳಿದದ್ದೆಲ್ಲ ಅಲ್ಲ. ಓಕೆ, ಏನು ಪ್ರಶ್ನೆ ಉತ್ತರ ಏನು ತೀರ್ಮಾನ ಏನು ತೊಗೊಂಡ್ರವರು, ಕೆಲವು ಉಕ್ಕುಗಳು ತಂತಿಗಳು. ಉಕ್ಕ ತಂತಿ, ಉಕ್ಕಿಲ್ಲೈತಿ ತಂತಿಲ್ಲೈತಿ, ಒಂದಕ್ಕೊಂದು ಏನರ ಸಂಬಂಧ ಐತಿ. ನಮಗೇನು ಸಂಬಂಧ ಗೊತ್ತಿಲ್ಲ ಅಂತಂದ್ರೆ ನಾವೇನು ಬಿಡ್ತೀವಿ, ಕ್ಯಾನ್ಸಲ್ ಮಾಡಿದ್ವಿ. ಮುಗಿತಾ. ನೆಕ್ಸ್ಟ್, ಕೆಲವು ಹಗ್ಗಗಳು ಕೇಬಲ್ಗಳು. ಹಗ್ಗ ಎಲ್ದವು, ಇಲ್ಲಿದವು. ಕೇಬಲ್ದು ಎಲ್ಲೈತಿ, ಇಲ್ಲೈತಿ. ಹಂಗಾರೆ ಇದು ಕೆಲವೊಂದಿಷ್ಟು ಭಾಗ ಏನಾಗೈತಿ, ಕೂಡೈತಿ. ಹಂಗಾರೆ ಕೆಲವು ಹಗ್ಗಗಳು ಏನದವು, ಕೇಬಲ್ ಅದಾವು. ಹಂಗಾರೆ ಹಗ್ಗಗಳು ಏನದವು, ಕೇಬಲ್ ಒಳಗೆ ಅದಾವು. ಅದಕ್ಕೋಸ್ಕರ ಆಪ್ಷನ್ 2, ತೀರ್ಮಾನ 2 ಮಾತ್ರ ಅನುಸರಿಸುತ್ತದೆ ಅನ್ಬೋದು. ಓಕೆ, ಸಿಂಪಲ್ ಆಗಿರುವಂಥದ್ದು. ಎಲ್ಲ ತಂತಿಗಳು ಕೇಬಲ್ಗಳು ಎಲ್ಲ ಇದ್ದದನ್ನು ಒಳಗೆ ಬರ್ಕೋತೀರಿ, ಕೆಲವು ಇದ್ದದನ್ನು ಹಿಂಗೆ ಬರ್ಕೊತೀರಿ. ಓಕೆ, ಈ ರೀತಿ ಎಲ್ಲ ತಂತಿಗಳು ಕೇಬಲ್ಗಳು. ಆಮೇಲೆ ಎಲ್ಲ ತಂತಿಗಳು ಹಗ್ಗಗಳು ಅಂದ್ರೆ ತಂತಿ ಎಲ್ಲ ಹಗ್ಗದ ಒಳಗೆ ಬರಬೇಕು. ಆಮೇಲೆ ಕೆಲವು ಅಂದ ತಕ್ಷಣ ಈ ರೀತಿ ಬರ್ಕೋತೀರಿ. ನೆಕ್ಸ್ಟ್, ಆರ್ ಅವರು ಎ ಅವರ ತಕ್ಷಣದ ಬಲಕ್ಕೆ ಕೂತಿದ್ದಾರೆ. ಓಕೆ, ನಾವು ನೆಟ್ಗೆ ಅರ್ಧ ಕ್ವಶನ್ ಬಂದಿವನ. ಓಕೆ, ಮೊದಲೇ ಪ್ರಶ್ನೆ, ಸಾಲು 1ರಲ್ಲಿ 1ನೇ ಸಾಲು ಐತಿ, ಅದ್ರೊಳಗೆ INKS 4 ಜನ ಕುಂತಾರ. ಇವರೆಲ್ಲರೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡ್ಯಾರ. ದಕ್ಷಿಣ ಅಂತಂದ್ರೆ ಕೆಳಗಡೆ. ಹಂಗಾರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡ್ಯಾರ ಅಂದ್ರೆ ನಮ್ಮ ಬಲಗಡೆ ಅವರ ಎಡಗಡೆ, ನಮ್ಮ ಎಡಗಡೆ ಅವರ ಬಲಗಡೆ. ಗೊತ್ತಿರಲಿ ನಿಮಗೆ, ಉಲ್ಟಾ ಇರ್ತದೆ. ನೆಕ್ಸ್ಟ್, 2ನೇ ಸಾಲೊಳಗೆ PART ಕೂತಿದ್ದಾರೆ. ಅವರು ಉತ್ತರಕ್ಕೆ ಮುಖ ಮಾಡ್ಯಾರ. ಉತ್ತರಕ್ಕೆ ಮುಖ ಮಾಡ್ಯಾರ ಅಂದ್ರೆ ನಮ್ಮ ಬಲಗಡೆ ಅವರ ಬಲಗಡೆ, ಅವರ ಎಡಗಡೆ ನಮ್ಮ ಎಡಗಡೆ. ನಮ್ದು ಹೆಂಗಿರ್ತೈತಿ ಹಂಗೆ ಇರ್ತೈತಿ. ದಕ್ಷಿಣಕ್ಕೆ ಮಾಡ್ರೆ ಉಲ್ಟಾ ಹಾಕಿರ್ತೈತಿ. ಓಕೆ, ನೋಡೋಣ. RA ಅವರ ತಕ್ಷಣದ ಬಲಕ್ಕೆ ಕೂತಾರ. ಆರ್ ಇಲ್ದನು ಇಲ್ಲಿದಾನ. ಎ ಅವರ ತಕ್ಷಣದ ಬಲಕ್ಕೆ ಕುಂತಾನ. ಆರ್ದನ್ಲ ಇವ ಎ ಅವರ ತಕ್ಷಣದ ಬಲಕ್ಕೆ. ಇವ್ರ ಮ್ಯಾಲೆ ನೋಡತ್ತಾರ ಅಂದ್ರೆ ನಮ್ಮ ಬಲನ ಇರ್ತದೆ. ಎ ಅವರ ಬಲಕ್ಕ ಕುಂತೀಗ. ಓಕೆ, ಎ ಅವರ ಬಲಕ್ಕ ಕುಳಿತ. ಓಕೆ, ಕೆ ಮತ್ತು ಎಸ್ ಅವರ ನಡುವೆ ಕೇವಲ 2 ಜನ ಕುಳಿತಿದ್ದಾರೆ. ಕೆ ಮತ್ತು ಎಸ್ ಅವ್ರ ನಡುಕ ಇಬ್ರು ಕುಂತಾರಂತ ಹೇಳಿದ್ರೆ KS ಎಲ್ದರು ಇಲ್ದಾರ.
ಕೆ ಮತ್ತು ಎಸ್ ಅವ್ರ ನಡಕ್ಕೆ ಎಷ್ಟು ಮಂದಿ ಕುಂತಾರೋ 2 ಜನ ಕುಂತಾರ ಅಂತ ಹೇಳ್ತಾರ ಅವ್ರು. ಹಂಗಾರೆ ಕೆ ಇಲ್ಲೂ ಕುಂಡಿರ್ಬೋದು, ಎಸ್ ಇಲ್ಲೂ ಕುಂಡಿರ್ಬೋದು, ಉಲ್ಟಾನೂ ಕುಂಡಿರ್ಬೋದಲ್ಲ. ಅದಕ್ಕೆ ಏನು ಬರ್ಕೊಂಡು ಇಲ್ಲಿ ಎಸ್ ಬರ್ಕೊಂಡು ಇಲ್ಲಿ ಕೆ ಬರ್ಕೊಂಡು ಇಲ್ಲಿ ಅದಲು ಬದಲು ಆಗ್ಬೋದು ಇವ್ರು ಅಂತ. ಓಕೆ, ನೆಕ್ಸ್ಟ್ ಮುಂದೆ ಏನು ಕೊಟ್ಟರು ನೋಡ್ರಿ. ಎ ಅವರು ಕೆ ಅವರ ಎದುರು ಕುಳಿತಿದ್ದಾರೆ. ಏದನ್ಲ ಇವ ಕೆ ಎದುರು ಕುಂಡಿರ್ಬೇಕು. ಇವು ಕೆ ಎದುರು ಕುಂಡಿರ್ಬೇಕಂದ್ರೆ ಇಲ್ಲಿ ಕೆನ ಕುಂಡಿರ್ಬೇಕು, ಎಸ್ ಕುಂಡ್ರಕ್ಕೆ ಬರಂಗಿಲ್ಲ. ಅದಕ್ಕೆ ಎಸ್ನ ಏನು ಮಾಡೋಣ, ಇವನ ತೆಗೆದು ಬಿಡೋನು. ಇಲ್ಲಿ ಕೆ ಇದ್ದಲ್ಲ, ಇವನ ತೆಗೆದು ಬಿಡೋನು. ಇಷ್ಟಂತೂ ಎಲ್ಲರಿಗೂ ಗೊತ್ತಾತಿ. ಓಕೆ, ಎನ್ ಅವರ ಎದುರು ಕುಳಿತವನು, ಎನ್ನ ಮುಂದಕ್ಕೆ ಕುಂತವ ಪಿ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾನೆ. ಏನಂತಿದ್ರ ಅರ್ಥ? ಎನ್ನನ ಎದುರು ಕುಂತಾವ ಪಿ ಅವರ ತಕ್ಷಣದ ಎಡಕ್ಕೆ ಕುಂಡಿರ್ಬೇಕಂತ. ಎನ್ನನ ಎದುರು ಕುಳಿತವನು ಪಿ ಅವರ ತಕ್ಷಣದ ಎಡಕ್ಕೆ ಕುಂಡಿರ್ಬೇಕು. ಓಕೆ, ನೋಡೋಣ. ಟಿ ಅವರು ಯಾವುದೇ ತುತ್ತ ತುದಿಯಲ್ಲಿ ಕುಳಿತಿಲ್ಲ. ಟಿ ಎಲ್ದನು ಎರಡನೇದ್ರಾಗ. ಹಂಗಾರೆ ಇಲ್ಲಿ ಇರೋರ 2 ಜಾಗ ಐತಿ, ಇಲ್ಲಿ ಕುಂಡ್ರಾಕ 2 ಜಾಗ ಐತಿ. ಟಿ ಇಲ್ಲಿ ದಂಡಿ ಕುಂತಿಲ್ಲ ಅಂದ್ರೆ ಎಲ್ಲಿ ಕುಂಡಿರ್ಬೇಕು? ಟಿ ಇಲ್ಲೇ ಕುಂಡಿರ್ಬೇಕು, ಹೌದಲ್ಲ? ಟಿ ತುತ್ತ ತುದಿಯಲ್ಲಿ ಕುಳಿತಿಲ್ಲ ಅಂದ್ರೆ ಟಿ ಇಲ್ಲಿ ಕುಂತಿಲ್ಲ ಅಂತಾರ ತುದಿಗೆ. ಟಿ ಎಲ್ಲಿ ಕುಂಡಿರ್ಬೇಕು? ಈ ಕಡೆನೇ ಕುಂಡಿರ್ಬೇಕು, ಹೌದಾ? ಓಕೆ, ನೆಕ್ಸ್ಟ್ ಇಲ್ಲಿ ಈಗ ಈ ಟಿ ಸಿಗೋಣ. ನಮ್ಮ ಮುಂದಿನ ಆಪ್ಷನ್ ಸಿಕ್ ನೋಡ್ರಿ. ಎನ್ ಅವರ ಎದುರು ಕುಳಿತವನು ಪಿ ಅವರ ತಕ್ಷಣದ ಎಡಕ್ಕೆ ಕುಳಿತಾನ. ಪಿ ಅಂದ್ರೆ ಪಿ ಇಲ್ಲೇ ಕುಂಡಿರ್ಬೇಕಲ್ಲ, ಯಾಕಂದ್ರೆ ಒಂದೇ ಜಾಗ ಉಳ್ದೈತಿ. ಪಿ ಇಲ್ಲಿ ಕುಂತ. ಪಿ ಅವರ ತಕ್ಷಣದ ಎಡಕ್ಕೆ ಕುಂತವನು ಎದುರು ಯಾರು ಕುಂತಿರ್ತಾರೋ? ಎನ್ ಕುಂತಿರ್ತಾರೋ. ಎನ್ ಅವನ ಎದುರು ಕುಂತವ, ಪಿ ಅವನ ಎಡಕ್ಕೆ ಕುಂತಾನ, ಹೌದಲ್ಲ? ಎನ್ನ ಎದುರು ಕುಂತವ ಪಿನ ಎಡಕ್ಕೆ ಕುಂತಾನ, ಆಯ್ತಲ್ಲ? ಈಗ ಇಲ್ಲಿ ಏನು ಉಳಿತ? ಆಯ್ ಒಂದು ಉಳಿದಿತ್ತು, ಆಯನ್ನ ತುಂಬಿದ್ವಿ. ಏನು ಬೇಕು ಕೇಳ್ಯಾರು? ಎದುರು ಬದುರು ಕುಂತಿರೋ ವ್ಯಕ್ತಿ ಯಾರು? ಎನ್ ಪಿ ಅಂತೂ ಕುಂತಿಲ್ಲ. ಆಮೇಲೆ ಐ ಆರ್ ಎದರ ಬದ್ರ ಕುಂತಾರಲ್ಲ, ಹಂಗಾರ ಇವರ ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್. ಇಲ್ಲಿ ನೋಡ್ರಿ, ಫಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಇವು ಅಲ್ಫಾಬೆಟ್ಸ್ದಾವ ಎಣಿಸ್ಬೇಕು. 2, 4, 6, 8, 10, 12, 14, 16, 18, 20. 20 ಅದಾವಂದ್ರೆ ಇದನ್ನು ಯಾವ ರೀತಿ ಹೊಡ್ಕೋಬೇಕಪ್ಪ ನಾವು ಅಂದ್ರೆ 5 × 4 ಹೊಡ್ಕೋಬೋದು, ಇಲ್ಲ 4 × 5 ಅಂತೆ ಹೊಡ್ಕೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಕತಿ, ಯಾವ್ದು ಕೊಟ್ಟರೆ ಅದನ್ನ ನೋಡಿ ಯೂಸ್ ಮಾಡ್ಕೊರಿ. ಓಕೆ, ಏನೈತಿ ಈಗ? ಡ್ಯಾಶ್ ಕೆ ಡ್ಯಾಶ್ ಯು ಟಿ ಓ ಡ್ಯಾಶ್ ಎಲ್ ಡ್ಯಾಶ್ ಟಿ ಓ ಡ್ಯಾಶ್ ಡ್ಯಾಶ್ ಯು ಟಿ ಓ ಕೆ ಎಲ್ ಡ್ಯಾಶ್ ಡ್ಯಾಶ್. ಈಗ 4 4 ಹೊಡ್ಕೊಂಡು ನೋಡೋಣ. 4 4 4 4 4. ಇಲ್ಲೇನದ? ಯು ಅದ, ಇಲ್ಲಿ ಟಿ ಓ ಇಲ್ಲಿ ಐತಿ, ಟಿ ಓ ಇಲ್ಲೂ ಟಿ ಓ. ಟಿ ಓ ಮುಂದೆ ಏನೈತಿ? ಇಲ್ಲಿ ಕೆ ಐತಿ. ಹಂಗಾರೆ ಇಲ್ಲಿ ಏನು ಬರ್ತೈತಿ? ಕೆ ಬರ್ಬೋದಲ್ಲ. ಟಿ ಓ ಮುಂದೆ ಇಲ್ಲಿ ಏನು ಬರ್ಬೋದು? ಕೆ ಬರ್ಬೋದು. ಆಮ್ಯಾಗ ಕೆದ ಹಿಂದೆ ಓ ಐತಿ, ಇಲ್ಲಿ ಏನು ಬರ್ಬೋದು? ಓ ಬರಬಹುದು. ಆಮೇಲೆ ಮತ್ತೆ ಇಲ್ಲಿ ಕೆ ಮುಂದೆ ಏನಾರ ಕಾಣಿಸ್ತೈತೆನ? ಕೆ ಮುಂದೆ ಇಲ್ಲಿ ಎಲ್ ಐತಿ, ಇಲ್ಲೂ ಕೆ ಮುಂದೆ ಎಲ್ ಬರ್ಬೋದು, ಇಲ್ಲೂ ಕೆ ಮುಂದೆ ಎಲ್ ಬರ್ಬೋದು. ಓಕೆ, ಇಲ್ಲಿ ಏನು ಉಳಿತು? ಎಲ್ ಮುಂದೆ ಏನೈತಿ? ಎಲ್ ಮುಂದೆ ಯು ಐತಿ, ಇಲ್ಲಿ ಏನು ಬರ್ಬೋದು? ಯು. ಹಂಗಾರೆ ಯಾವ ಆಪ್ಷನ್ ಐತಿ ನೋಡ್ರಿ? ಓ ಎಲ್ ಕೆ, ಓ ಎಲ್ ಕೆ, ಓ ಎಲ್ ಕೆ, ಓ ಎಲ್ ಕೆ, ಇವು 2 ಆಪ್ಷನ್ ಹೌದು. ನೆಕ್ಸ್ಟ್ ಓ ಎಲ್ ಕೆ ಆದ್ಮ್ಯಾಗ ಯು ಕೆ ಎಲ್, ಯು ಕೆ ಎಲ್, ಯು ಕೆ ಎಲ್ ಇಲ್ಲಿಲ್ಲ, ಇದೇ ಒಂದು ಆಪ್ಷನ್ ಇತ್ತು. ಏನಿಲ್ಲ, ಇದ್ರ ಮುಂದೆ ಏನೈತಿ ಅನ್ನೋದನ್ನು ಥಿಂಕ್ ಮಾಡ್ಕೋತ ಹೋಗ್ಬೇಕಷ್ಟ. ಸಿಂಪಲ್ ಆಗಿರುವಂಥದ್ದು. ಓಕೆ, ಮೋಸ್ಟ್ಲಿ ಇದು 5 ಆಲ್ಫಾಬೆಟ್ಸ್ ಇತ್ತು. ಓ ಕೆ ಎಲ್ ಯು ಟಿ, ಓ ಕೆ ಎಲ್ ಯು ಟಿ, ಓ ಕೆ ಎಲ್ ಯು ಟಿ, ಓ ಕೆ ಎಲ್ ಯು ಟಿ. ಓಕೆ, ಸಿಂಪಲ್ ಆಗಿತ್ತು. ನೆಕ್ಸ್ಟ್, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ PGMS ಎಂಬುದನ್ನು 9, 18, 12, 6 ಎಂಬುದಾಗಿ ಸಂಕೇತಿಸಲಾಗಿದೆ. TBRX ಎಂಬುದನ್ನು 5, 23, 7, 1 ಎಂದು ಸಂಕೇತಿಸಲಾಗಿದೆ. ಕೊಟ್ಟಿರುವ ಭಾಷೆಯಲ್ಲಿ KAVO ಎಂಬುದು ಹೇಗೆ ಸಂಕೇತವಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ, ಈ ಪಿ ಬೆಲೆ ಎಷ್ಟು? ಪಿ ಬೆಲೆ ಪೂರ್ತಿ ಬರೆದ ಬಿಡೋಣ. PGMS. ಪಿ ಬೆಲೆ ಎಷ್ಟು? 16. ಓಕೆ, ಜಿ ಬೆಲೆ 7, ಎಂ ಬೆಲೆ 13, ಎಸ್ ಬೆಲೆ 19. ಇವು ನಿಮಗೆ ಗೊತ್ತಿದ್ರೆ ಸಾಕು. ಡೈರೆಕ್ಟ್ ಇದನ್ನು ಮ್ಯಾಗಿಂದ ಬರ್ಕೋಬದ್ಲಿ ಇದನ್ನಷ್ಟನ್ನು ಬರ್ಕೋಬೋದಾಗಿತ್ತು. ನೋಡ್ರಿ, ಇದು 9, 18, 12, 6 ಆಗೈತಿ. ಹಂಗಾರೆ 9, 18, 12, 6 ಏನಾಗತ್ತೈತಿ? ಇಲ್ಲಿ 9 ಅಂತೂ ಎಲ್ಲೂ ಕೂಡತ್ತಿಲ್ಲ.
18 ಆಗತ್ತಿಲ್ಲ. ಓಕೆ, ಇದನ್ನ ಒಂದ್ಸಲ ನೋಡ್ಕೊಂಡ್ಬಿಡೋಣ. ಟಿ ಅಂದ್ರೆ TBR X. ಟಿ ಅಂದ್ರೆ 20, ಬಿ ಅಂದ್ರೆ 2, ಆರ್ ಅಂದ್ರೆ 18, ಎಕ್ಸ್ ಅಂದ್ರೆ 22. ಓಕೆ ನೋಡ್ರಿ, 22 ಏನಾಗೈತಿ 5, 23, 7, 1 ಆಗೈತಿ. ಇದು 9, 18, 12, 6 ಆಗೈತಿ. ಏನಾಗತ್ತೈತಿ ಇಲ್ಲಿ ಏನಾರ ಹಿಂಟ್ ಸಿಗತೈತಿ? 22 ಇದ್ದದ್ದು 23 ಆಗೈತಿ. ಇದೊಂದು ಹಿಂಟ್ ಸಿಕ್ತು, ಮತ್ತೇನೂ ಆಗಿಲ್ಲ ಇಲ್ಲಿ. ಓಕೆ, ಏನೂ ಆಗಿಲ್ಲ. ಹಂಗಾರೆ ಇವ್ನ ಎರಡು ಕೂಡಿಸಿ ನೋಡ್ರಿ, ಏನಾಗತ್ತೈತಿ 16, 9, 25. ಹಾಂ ರೈಟ್, ಇಲ್ಲಿ ನೋಡ್ರಿ, ಇಲ್ಲೇ ಹಿಂಟ್ ಸಿಕ್ತು ನೋಡ್ರಿ. ಇವ್ನ ಎರಡು ಕೂಡಿಸಿದ್ರೆ 25, ಇವ್ನ ಎರಡು ಕೂಡಿಸಿದ್ರೆ 25, ಇದನ್ನು ಕೂಡಿಸಿದ್ರೆ 25, ಇದನ್ನು ಕೂಡಿಸಿದ್ರೆ 25. ಇಲ್ಲಿ ನೋಡ್ರಿ, ಇಲ್ಲೂ ಕೂಡ 25, 25, 25, 25. ಹಂಗಾರೆ ನಾವೇನು ಮಾಡಬೇಕು? ಇವನ್ನ ಕೂಡಿಸಿದ್ರೆ 25 ಯಾವ ಸಂಖ್ಯೆ ಆಕೈತೆ ನೋಡ್ಬೇಕು. ಕೆ ಅಂತಂದ್ರೆ 11. 11ಕ್ಕೆ ಎಷ್ಟು ಕೂಡಿಸಿದ್ರೆ 25 ಆಕೈತಪ್ಪ? 14 ಕೂಡಿಸಿದ್ರೆ 25 ಆಕೈತೆ. ಹಂಗಾರೆ ಫಸ್ಟ್ನೇಕ್ಕೆ ಏನು ಬರಬೇಕು? 14. ಒಂದನೇ ಆಪ್ಷನ್ ಐತೆ ನೋಡ್ರಿ. ನೆಕ್ಸ್ಟ್ ಎ ಅಂದರೆ ಎಷ್ಟು? 1ಕ್ಕೆ ಎಷ್ಟು ಕೂಡಿಸಿದ್ರೆ 25 ಆಕೈತೆ? 25 ಆಕೈತೆ. 1ಕ್ಕೆ 24 ಕೂಡಿಸಿದ್ರೆ 25 ಆಕೈತಿ. ಎರಡನೇದು 24. ಮೂರನೇದು ವಿ ಅಂತಂದ್ರೆ 22. 22ಕ್ಕೆ ಎಷ್ಟು ಕೂಡಿಸಿದ್ರೆ 25 ಆಕೈತಿ? 3 ಕೂಡಿಸಿದ್ರೆ 25 ಆಕೈತಿ. ಹಂಗಾರೆ ಇಲ್ಲಿ 3 ಕೂಡಿಸಿದ್ರಿ. ಓ ಅಂತಂದ್ರೆ 15. 15ಕ್ಕೆ ಎಷ್ಟು ಕೂಡಿಸಿದ್ರೆ 25 ಆಕೈತಿ? 10 ಕೂಡಿಸಿದ್ರೆ 25 ಆಕೈತಿ. 10 ಎಲ್ಲೈತಿ. ಇದೇ ಈ ಒಂದು ಪ್ರಶ್ನೆಯ ಲಾಜಿಕ್ ಆಗಿತ್ತು. ಓಕೆ, ಇಲ್ಲಿ ಈ ನಂಬರ್ಗಳನ್ನ ಬರ್ಕೊಂಡ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತು 25 ಆಗತೈತಿ ಎಲ್ಲ ಕೂಡಿಸಿದ್ರೆ ಅಂತ. ಯಾಕೆ ಇಲ್ಲಿ 25 ಆಯ್ತು, ಇಲ್ಲಿ 25 ಆಯ್ತು. ಸೊ ಆ ಲಾಜಿಕನ್ನು ನಾವೇನು ಮಾಡಿದ್ವಿ? ಇಲ್ಲಿ ಅಪ್ಲೈ ಮಾಡಿದ್ವಿ. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಎಲ್ಲ ಪ್ರಶ್ನೆಗಳು ಈ ಒಂದು ಶಿಫ್ಟ್ನ 20 ಪ್ರಶ್ನೆಗಳ ಕಂಪ್ಲೀಟ್ ಆಗಿದ್ದಾವೆ. ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಜಾಸ್ತಿ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ, ಮತ್ತು ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೆಳಗಡೆ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.